ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಕೇಳ್ತಾ ಇರೋ ಕಥೆ ದ ಹಿಡನ್ ಸ್ಟೋರಿ ಆಫ್ ಪುನೀತ್ ರಾಜ್ಕುಮಾರ್ ಸೀಕ್ರೆಟ್ ಡೊನೇಷನ್ಸ್ ಡಿಸ್ಕವರ್ಡ್ ಆಫ್ಟರ್ ಹಿಸ್ ಡೆತ್. ಪರದೆ ನಿಧಾನವಾಗಿ ಕತ್ತಲಾಗುತ್ತದೆ. ಒಂದು ಹೆಸರು, ಒಂದು ನಗು, ಒಂದು ಯುಗ. 2021 ಆ ಕ್ಷಣದಲ್ಲಿ ನಾವು ಕಳೆದುಕೊಂಡದ್ದು ಒಬ್ಬ ನಟನನ್ನ ಅಷ್ಟೇ ಅಲ್ಲ ಎಂದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಸಮಯ ಸಾಗಿದಂತೆ ಮೌನದೊಳಗಿಂದ ಇನ್ನೊಂದು ಕತೆ ಹೊರಬರತೊಡಗಿತು. ಪುನೀತ್ ರಾಜ್ಕುಮಾರ್ ಜನರು ನೋಡಿದ್ದದ್ದು ಅವರ ಪ್ರಸಿದ್ಧಿ, ಆದರೆ ಅದು ಕೇವಲ ಮೇಲ್ಮೈ. ನಿಜವಾದ ಕತೆ ಬೆಳಕಿನಿಂದ ದೂರ ನೆರಳಲ್ಲಿ ಬದುಕುತ್ತಿತ್ತು. ಅವರ ಅಂತಿಮ ಉಸಿರಿನ ನಂತರ ಒಂದು ರಹಸ್ಯ ನಕ್ಷೆ ತೆರೆದುಕೊಳ್ಳತೊಡಗಿತು. ದಾಖಲೆಗಳು ಮಾತನಾಡಿದವು, ಮೌನ ಸಾಕ್ಷಿಗಳು ಹೊರಬಂದವು. ಹೆಸರು ಇಲ್ಲದ ಸಹಾಯ, ಗುರುತಿಲ್ಲದ ದಾನ, 26 ಅನಾಥಾಶ್ರಮಗಳು, 45 ಉಚಿತ ಶಾಲೆಗಳು. ವರ್ಷಗಳ ಕಾಲ ಹಣ ಬರುತ್ತಿತ್ತು, ಆದರೆ ಪ್ರಶ್ನೆ ಕೇಳುವಂತಿಲ್ಲ ಎನ್ನುವ ಒಂದು ನಿಯಮ ಮಾತ್ರ ಇತ್ತು. ಯಾರಿಗೂ ಗೊತ್ತಾಗಬಾರದು, ಮಾಧ್ಯಮಕ್ಕೂ ಅಲ್ಲ, ಅಭಿಮಾನಿಗಳಿಗೂ ಅಲ್ಲ. ಅವರು ಬಯಸದಿದ್ದು ತಮ್ಮ ಹೆಸರು ದೊಡ್ಡದಾಗುವುದು ಅಲ್ಲ, ಮಕ್ಕಳ ಭವಿಷ್ಯ ಬೆಳಗಬೇಕು ಅನ್ನೋದು ಮಾತ್ರ. ಜಗತ್ತು ಅವರನ್ನು ಪವರ್ ಸ್ಟಾರ್ ಎಂದು ಕರೆಸಿಕೊಂಡಿತು, ಆದರೆ ಅವರು ಒಬ್ಬ ಮೌನದ ರಕ್ಷಕ. ತಾವು ಅಗಲಿದ ಮೇಲೆ ಮಾತ್ರ ಸಾವಿರಾರು ಮಕ್ಕಳು ಅರಿತರು. ನಮ್ಮ ಜೀವನ ಸಾಗಲು ಕಾರಣನಾದ ಆ ವ್ಯಕ್ತಿ, ನಾವು ಥಿಯೇಟರ್ನಲ್ಲಿ ಚಪ್ಪಾಳೆ ತಟ್ಟುತ್ತಿದ್ದ ಅದೇ ಮುಖ. ಆ ಕ್ಷಣದಲ್ಲಿ ಆ ನಗು ಇನ್ನೂ ಆಳವಾಗಿ ನೋವುಂಟು ಮಾಡಿತು. ಇದು ಕೇವಲ ದಾನವಲ್ಲ, ಇದು ಒಂದು ವ್ಯವಸ್ಥೆ. ತೆರಿಗೆ ರಿಯಾಯಿತಿ ಬೇಡ, ಪ್ರಶಂಸೆ ಬೇಡ, ಫೋಟೋ ಬೇಡ. ಒಂದು ಅನಾನಿಮಸ್ ಡೋನರ್ ಪ್ರೋಟೋಕಾಲ್, ಒಂದು ಮೌನದ ಶಿಸ್ತು. ಒಬ್ಬ ಸೂಪರ್ ಸ್ಟಾರ್ ಇಷ್ಟು ದೊಡ್ಡ ಸಾಮಾಜಿಕ ಸುರಕ್ಷಾ ಜಾಲವನ್ನು ಯಾವುದೇ ಲೀಕ್ ಇಲ್ಲದೆ ನಡೆಸಿದ್ದಾರೆ ಅಂದರೆ ಅದು ಶಕ್ತಿ ಅಲ್ಲ, ಅದು ಶಿಸ್ತು, ಅದು ಮನಸ್ಸಿನ ಶುದ್ಧತೆ. ಶಾಲಾ ಆಡಳಿತಾಧಿಕಾರಿಗಳು ಇಂದಿಗೂ ಹೇಳುತ್ತಾರೆ, ಹಣ ಬಂದಿತ್ತು ಆದರೆ ಹೆಸರು ಕೇಳಬಾರ್ದು. ಮಕ್ಕಳು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ, ತಮ್ಮ ಜೀವನ ಬದಲಿಸಿದವರು ತಮ್ಮ ಹೀರೋ ಅನ್ನೋದು ನಂತರ ಗೊತ್ತಾಯಿತು. ಶಕ್ತಿಧಾಮ ಇಂದು 2026ರಲ್ಲಿ ಒಂದು ಸ್ವಯಂ ಸಾಧ್ಯ ಲೋಕವಾಗಿದೆ. ಅವರ ದೇಹ ಇಲ್ಲ, ಆದರೆ ಅವರ ದೃಷ್ಟಿ ಜೀವಂತವಾಗಿದೆ. ಈ ಯುಗದಲ್ಲಿ ದಾನವು ಪ್ರದರ್ಶನವಾಗಿದೆ, ಆದರೆ ಪುನೀತ್ ರಾಜ್ಕುಮಾರ್ ಒಂದು ಬೇರೆ ತತ್ವದಲ್ಲಿ ಬದುಕಿದರು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಒಂದು ಮುಖ ಜನರಿಗೆ, ಒಂದು ಮುಖ ಮಾನವತೆಗೆ. 2 ಜೀವಗಳು ಒಂದು ಘರ್ಷಿಸದೆ ಸಾಗಿದವು. ಇಂದು ಸರ್ಕಾರ ಮುಂದಾಗಿದೆ, ಸಾಮಾನ್ಯ ಜನರು ಮುಂದಾಗಿದ್ದಾರೆ, ಆದರೆ ಅತ್ಯಂತ ದೊಡ್ಡ ಪರಿಣಾಮ ಅಪ್ಪು ಎಫೆಕ್ಟ್. ಸಾವಿರಾರು ಅಭಿಮಾನಿಗಳು ಹೆಸರು ಇಲ್ಲದ ದಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಸಿದ್ಧಿ ಬೇಡ, ಶೀರ್ಷಿಕೆ ಬೇಡ, ಸಹಾಯ ಸಾಕು. ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಅರ್ಥವನ್ನೇ ಬದಲಿಸಿದರು. ಅವರು ಒಂದು ಸಾಮ್ರಾಜ್ಯ ಕಟ್ಟಿದರು, ಆದರೆ ಸಿಂಹಾಸನದ ಮೇಲೆ ತಮ್ಮ ಹೆಸರಿರಬಾರದೆಂದು ಅಂದುಕೊಂಡ ಏಕೈಕ ರಾಜ. ಈ ಕಥೆ ಇಲ್ಲಿಗೆ ಮುಗಿಯಲ್ಲ, ಏಕೆಂದರೆ ಅವರು ಪರದೆಯಲ್ಲಿ ಅಲ್ಲ, ಜನರ ಬದುಕಿನಲ್ಲಿ ಮುಂದುವರಿಯುತ್ತಿದ್ದಾರೆ, ಮೌನವಾಗಿ, ಶಾಶ್ವತವಾಗಿ. ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.